ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ವ್ಲಾಗ್. ಸೊ ಆಕ್ಚುಲಿ ರೆಸಿಪಿ ಅಲ್ಲ, ಇದು ಸ್ನ್ಯಾಕ್. ಸೊ ಉದ್ದಿನ ವಡೆ ಮಾಡೋದು ಹೇಗೆ ಅಂತ ಕ್ರಿಸ್ಪಿ ಅಂಡ್ ಟೇಸ್ಟಿ. ಸೊ ವಿದಿನ್ 30 ಮಿನಿಟ್ಸ್ ಅಲ್ಲಿ. ಸೊ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಬನ್ನಿ, ತರ ಮಾಡಿದ್ರೆ ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಉದ್ದಿನ ವಡೆ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಡ್ಕೊಂಬಿಡೋಣ. ಸೊ ಮೊದಲಿಗೆ ಉದ್ದಿನ ಬೇಳೆ 1 ಕಪ್ಪು. ಸೊ ಒಂದು ನೈಟೇ ನೆನ್ಸಿಕ್ಕೊಂಬಿಡ್ರಿ. ಇಲ್ಲಾಂದ್ರೆ ನೀವು ಸಂಜೆ ಹೊತ್ತು ಮಾಡಂಗಿದ್ರೆ ಒಂದು 3 to 4 ಅವರ್ಸ್ ಮುಂಚೆ ನೆನೆಸ್ಕೊಂಡ್ರು ನಡೆಯುತ್ತೆ. ಸೊ ಬೆಳಗ್ಗೆನೆ ಇಡ್ಲಿ ಜೊತೆಗೆ ಮಾಡ್ಕೊಂತೀವಿ ಅಂದ್ರೆ ಒಂದು ರಾತ್ರಿ 11 ಗಂಟೆ ಹಂಗೆ ನೆನೆಸಿಕ್ಕೊಳ್ರಿ. ಆಮೇಲೆ ಮೆಣಸು ಒಂದು 4 ರಿಂದ 5, ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾ 1-2 ಚಿಟಿಕೆ, ಅಕ್ಕಿ ಹಿಟ್ಟು 1 ರಿಂದ 2 ಟೇಬಲ್ ಸ್ಪೂನು. ಸೊ ಇಷ್ಟು ಸಾಮಗ್ರಿಗಳು ಬೇಕು. ಸೊ ಬನ್ನಿ ಇನ್ನ ಮಾಡುವ ವಿಧಾನನ ನೋಡೋಣ. ಸೊ ಫಸ್ಟಿಗೆ ಏನು ಮಾಡೋಣ ಅಂದರೆ ಉದ್ದಿನ ಬೇಳೆ 1 ಕಪ್ಪು ಅಥವಾ 1.5 ಕಪ್ಪು. ಸೊ ಇದನ್ನ ಮಿಕ್ಸಿಗೆ ಹಾಕೊಂಡ್ಬಿಡ್ಬೇಕು. ಸೊ ನೈಸಾಗಿ ಮಾಡ್ಕೊಬೇಕು. ಸೊ ತರಿ ಇರಬಾರ್ದು, ನೈಸಾಗಿದ್ರೇ ನಮ್ಮ ಉದ್ದಿನ ವಡೆ ಚೆನ್ನಾಗಿ ಬರೋದು. ಸೊ ಲೈಟಾಗಿ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಆಮೇಲೆ ಈ ಮೆಣಸು ಹಾಕೊಂಬಿಡೋಣ. ಒಂದು 4 ರಿಂದ 5 ಮೆಣಸು, ಜಾಸ್ತಿ ಬೇಡ. ಸೊ ಇಷ್ಟು ಹಾಕೊಂಡು ಬನ್ನಿ ರುಬ್ಕೊಂಬರೋಣ. ಸೊ ಒಂದೇ ರೌಂಡಿಗೆ ಇದು ನೈಸ್ ಆಗಲ್ಲ, ನೋಡ್ಬೋದು ತರಿ ಇದೆ. ಸೊ ಒಂದು 2 ರಿಂದ 3 ರೌಂಡ್ ಹಾಕೊಂಡ್ರೆ ನೈಸಾಗಿ ಚೆನ್ನಾಗಾಗುತ್ತೆ. ಸೊ ನೀರು ಜಾಸ್ತಿ ಮಿಕ್ಸ್ ಮಾಡ್ಕೊಂಬೇಡ್ರಿ, ಲೈಟಾಗಿ ಆ್ಯಡ್ ಮಾಡ್ಕೊಳ್ರಿ, ಯಾಕಂದ್ರೆ ಒಂದು ಸ್ವಲ್ಪ ನೈಸಾಗಿ ಆಗಲಿ ಅಂತ. ಸೊ ತೀರಾ ಜಾಸ್ತಿ ಹಾಕೊಂಡ್ರೆ ಪಾಯಸ ಆಗ್ಬಿಡುತ್ತೆ, ನಮ್ಮ ಉದ್ದಿನ ವಡೆ ಎಣ್ಣೆಗೆ ಹಾಕೋದಿಕ್ಕಾಗಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ಇಷ್ಟು ನೈಸಾಗಿರ್ಬೇಕು. ಸೊ ಬನ್ನಿ ಉಳಿದಿರೋದನ್ನು ಅದೇ ಥರ ಮಿಕ್ಸಿಗೆ ಹಾಕೊಂಡು ಬಂದ್ಬಿಡೋಣ. ಸೊ ನೋಡ್ಬೋದು ಫೈನಲಿ ಹಿಟ್ಟು ರುಬ್ಕೊಂಡ್ ಬಂದಿದ್ದಾಯ್ತು. ಸೊ ಇನ್ನು ಮಿಕ್ಸಿಂಗ್ ಟೈಮು. ಸೊ ಇದನ್ನ ಹೇಗೆ ಮಿಕ್ಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಸೊ ಆಮೇಲೆ ಅಡುಗೆ ಸೋಡಾ 1-2 ಚಿಟಿಕೆ, ಆಮೇಲೆ ಅಕ್ಕಿ ಹಿಟ್ಟು 1 ರಿಂದ 2 ಟೇಬಲ್ ಸ್ಪೂನು. ಸೊ ಇಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಹೆಚ್ಚಿನ ಸ್ನ್ಯಾಕ್ಸು, ಫುಡ್ಡು, ಆಮೇಲೆ ವೆರೈಟಿ ಸಾಂಬಾರು, ಸಾರುಗಳು, ಸೊ ಎಲ್ಲ ಥರ ರೆಸಿಪೀಸು ಬರ್ತಾನೆ ಇರ್ತವೆ ಡೈಲಿ ವ್ಲಾಗು. ಸೊ ಮರಿದಲ್ಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ. ಸೊ ಈ ರೆಸಿಪಿನ ಅವರು ಒಂದ್ಸಲ ಟ್ರೈ ಮಾಡಲಿ. ಸೊ ಸುಲಭ ರೀತಿ ವಿದಿನ್ 30 ಮಿನಿಟ್ಸಲ್ಲೇ ಮಾಡ್ಕೊಂಬಿಡ್ಬೋದು. ಸೊ ಉದ್ದಿನ ಬೇಳೆ ಹೇಳ್ದಾಗೆ ಒಂದು ಸ್ವಲ್ಪ 3 ಅವರ್ ಮುಂಚೆ ನೆನೆಸಿಕೊಂಡ್ರೆ ಒಳ್ಳೆಯದು. ಸೊ ಈ ಅದಕ್ಕೆ ಕಲಸಿಕೊಂಡು ಒಂದು 10 ರಿಂದ 15 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡಿ. ಸೊ ಈ ನೆನೆಯೋ ಟೈಮಲ್ಲಿ ಏನು ಮಾಡೋಣ ಅಂದರೆ ಹಸಿ ಕೊಬ್ಬರಿ ಚಟ್ನಿ ಮಾಡ್ಕೊಂಬಿಡೋಣ ಬನ್ನಿ. ಸೊ ಈ ಕೊಬ್ಬರಿ ಚಟ್ನಿಗೆ ಬೇಕಾಗಿರೋ ಸಾಮಗ್ರಿಗಳು ಕಡಲೆಪಪ್ಪು, ಕೊಬ್ಬರಿ, ಆಮೇಲೆ ಕರಿಬೇವು, ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಶುಂಠಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು. ಸೊ ಕ್ವಾಂಟಿಟಿ ಎಷ್ಟು ಬೇಕು ಅಂತ ರುಬ್ಬೇಕಾದ್ರೆ ನೋಡ್ಕೊಳ್ಳೋಣ. ಸೊ ಫಸ್ಟಿಗೆ ಒಂದು ಜಾರ್ ತಗೊಂಡು 1 ಕಪ್ಪು ಹಸಿ ಕೊಬ್ಬರಿ, ಆಮೇಲೆ ಕಡಲೆಪಪ್ಪು 2 ರಿಂದ 3 ಟೇಬಲ್ ಸ್ಪೂನು, ಜಾಸ್ತಿ ಬೇಡ ಯಾಕಂದ್ರೆ ಹಸಿ ಕೊಬ್ಬರಿ ಹಾಕಂತ ಇದೀವಲ್ಲ ಅದಕ್ಕೆ. ಶುಂಠಿ ಒಂದು ಸ್ವಲ್ಪ, 1/4 ಇಂಚು, ಆಮೇಲೆ ಪುದೀನ 2 ರಿಂದ 3 ಕಡ್ಡಿ ಬಿಡಿಸಿಕೊಂಡಿರೋದು, ಆಮೇಲೆ ಕೊತ್ತಂಬರಿ, ಆಮೇಲೆ ಕರಿಬೇವು 1 ಕಡ್ಡಿ. ಸೊ ಇಷ್ಟು ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ನುಣ್ಣುಪ್ಪು. ಸೊ ಇಷ್ಟು ಹಾಕೊಂಡು ನೈಸಾಗಿ ನುಣ್ಣಗೆ ರುಬ್ಕೊಂಬರೋಣ ಬನ್ನಿ. ಸೊ ಇದು ರುಬ್ಬಿದ್ಮೇಲೆ ಎಂತಿರೋ ಆ ಹಿಟ್ಟು ಹದವಾಗಿ ಚೆನ್ನಾಗಿರುತ್ತೆ. ಆಮೇಲೆ ಏನು ಮಾಡೋಣ ಅಂದರೆ ಆ ಹಿಟ್ಟನ್ನ ಬಾಣಲೆಗೆ ಹಾಕೊಂಡು ಬೇಯಿಸ್ಕೊಂಬಿಡೋಣ. ಸೊ ನೋಡ್ಬೋದು ಇಷ್ಟು ನೈಸಾಗಿ ರುಬ್ಕೊಬೇಕು. ಸೊ ಇದಕ್ಕೆ ಒಗ್ಗರಣೆ ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಸೊ ಒಗ್ಗರಣೆಗೆ ಏನೇನು ಹಾಕಿದ್ದೀವಿ ಅಂದರೆ ಎಣ್ಣೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು. ಸೊ ಎಣ್ಣೆ ಜೊತೆಗೆ ಇಷ್ಟು ಹಾಕೊಂಡು ಚೆನ್ನಾಗಿ ಚಿಟ್ಪಿಟ ಅನ್ನಿಸ್ಕೊಂಡು ಈ ಚಟ್ನಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮ ಹಸಿ ಕೊಬ್ಬರಿ ಚಟ್ನಿ ರೆಡಿ. ಸೊ ಬನ್ನಿ ಎಣ್ಣೆ ಇಕ್ಕೊಂಬಿಟ್ಟು ಈ ಉದ್ದಿನ ವಡೆನ ಬೇಯಿಸ್ಕೊಂಬಿಡೋಣ. ಸೊ ಎಣ್ಣೆ ಕಾದಿದೆ ಫೈನಲಿ. ಸೊ ಈ ಥರ ಇದು ತಟ್ಕೊಳ್ಳೋದು ಒಂದು ಕಲೆ. ಸೊ ಬಾಳೆ ಎಲೆ ಮೊದಲಾದರೂ ಮಾಡ್ರಿ, ಇಲ್ಲಾಂದರೆ ಕೈಗೆ ನೀರನ್ನ ಹತ್ಕೊಳ್ರಿ, ಎಣ್ಣೆ ಬೇಡ. ಸೊ ಎಣ್ಣೆ ಹತ್ಕೊಂಡ್ರೆ ಕೈಗೆ ಅಂಟ್ಕೊಂಬಿಡುತ್ತೆ, ಬಿಡಲ್ಲ. ಸೊ ಈ ಥರ ನೀರು 2 ಸೈಡು ಹತ್ಕೊಂಬಿಟ್ಟು ಈ ಥರ ನಿಧಾನಕ್ಕೆ ಪೇಷನ್ಸ್ ಇರಬೇಕು ಮೇಯ್ನ್. ಸೊ ಈ ಥರ ನಿಧಾನಕ್ಕೆ ಬಿಡಬೇಕು. ಸೊ ಜೋರಾಗಿ ತಪ್ಪಕ್ಕಂತ ಎಷ್ಟು ಬಿಡಬೇಡ್ರಿ, ಎಣ್ಣೆ ಎಲ್ಲ ನಿಮ್ಮ ಮೈ ಮೇಲೆ ಸಿಡೋದು ಗ್ಯಾರಂಟಿ. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಮಾಡ್ತಾ ಇದೀವಿ ಅಂತ. ಸೊ ಬನ್ನಿ ಇದೇ ಥರ ಎಲ್ಲನೂ ಬಿಟ್ಕೊಂಡು ಬಂದ್ಬಿಡೋಣ. ಸೊ ಅದು ಬೆಂದಿರಲ್ಲ, ಬಿಟ್ಟಿದ ತಕ್ಷಣನೇ ತಿರುವಾಕಕ್ಕೆ ಹೋಗ್ಬೇಡ್ರಿ. ಒಂದು 10 ರಿಂದ 15 ಸೆಕೆಂಡ್ ಬೇಯಲಿ, ಏನು ಆ ಥರ ಇಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ರಿ, ಚೆನ್ನಾಗಿ ಬೇಯುತ್ತೆ, ಸೀದೋಗಲ್ಲ. ಸೊ ಹೈ ಫ್ಲೇಮ್ ಇಕ್ಕಿದ್ರೆ ಏನಾಗೋಗುತ್ತೆ, ಸೀದೋಗುತ್ತೆ ಬೇಗ, ಚೆನ್ನಾಗಿ ಬರಲ್ಲ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಣ್ಣ ಚೇಂಜ್ ಆಗ್ತಾ ಬರ್ತಾ ಇದೆ ಅಂತ. ಸೊ ಗೈಸ್, ನಿಮಗೆ ಯಾವುದಾದ್ರು ರೆಸಿಪಿ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ಇದು ಯಾವಾಗ ಆಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ಈ ನೊರೆ ಬರ್ತಾ ಇದೆಯಲ್ಲ ಎಲ್ಲ ಕುತ ಅಂತ, ಸೊ ಆ ನೊರೆ ಎಲ್ಲ ನಿಂತೋಗ್ಬಿಡ್ಬೇಕು.
ಆವಾಗ ನಮ್ಮ ಉದ್ದಿನ ವಡೆ, ಕ್ರಿಸ್ಪಿ ಉದ್ದಿನ ವಡ ರೆಡಿ ಆಗಿದೆ ಅಂತ ಅರ್ಥ. ಸೊ ಬನ್ನಿ, ಇನ್ನೇನು ಫೈನಲ್ ಸ್ಟೇಜಿಗೆ ಬರ್ತಾ ಇದೆ. ಸೊ ಚೆನ್ನಾಗಿ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಬಿಟ್ಟು ಪ್ಲೇಟಿಗೆ ಜೋಡಿಸ್ಕೊಂಡು ಆಹಾ ಅಂತ ಸ್ವಾಹ ಮಾಡಿಬಿಡೋದೆ. ಸೊ ಇದು ಇಡ್ಲಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ನು. ಇಲ್ಲಾಂದರೆ ಸಂಜೆ ಟೈಮು ಸ್ನ್ಯಾಕ್ ಥರನೂ ಮಾಡ್ಕೊಂಡು ತಿನ್ಬೋದು. ನಾನು ಹೇಳ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಏನಾದರೂ ನೀವು ಒಂದು ಸಲ ಟ್ರೈ ಮಾಡಿದ್ರೆ ವಾರಕ್ಕೆ 2-3 ಸಲ ಮಾಡೋದಂತೂ ಗ್ಯಾರಂಟಿ. ಸೊ ಎಣ್ಣೆ ಜಾಸ್ತಿನೇ ಹೀರ್ಕೊಬೋದು, ಆದರೆ ಲಿಮಿಟಾಗಿ ತಿನ್ನಿ ಅಷ್ಟೇ. ಸೊ ಅವಾಗ ಕೊಲೆಸ್ಟ್ರಾಲ್ ಲೆವೆಲ್ಲೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ಸೊ ಅತಿಯಾಗಿ ತಿಂದರೆ ಅಮೃತನೂ ವಿಷ ಆಗುತ್ತೆ ಅಂತಾರಲ್ಲ, ಸೊ ಹಾಗೆ. ಸೊ ತಿನ್ನಬೇಕು, ಹಾಗಂತೇಳಿ ಅತಿಯಾಗಿ ತಿನ್ನಕ್ಕೆ ಹೋಗ್ಬಾರ್ದು ಅಷ್ಟೆ. ಸೊ ನೋಡುತ್ತಿರಲ್ಲ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ. ಸೊ ಈ ರೀತಿ ಕೆಂಪು ಕಲರ್ ಬಂದರೆ ಸಾಕು, ಎಲ್ಲ ತೆಕ್ಕೊಂಡಿಟ್ಕೊಂಬಿಡ್ಬೇಕು. ಸೊ ಬನ್ನಿ, ನೀಟಾಗಿ ತೆಕ್ಕೊಂಡು ಚಟ್ನಿ ಪಲ್ಯ ರೆಡಿ ಮಾಡ್ಕೊಂಬಿಡೋಣ. ಸೊ ನೋಡ್ಬೋದು ಎಷ್ಟು ಸಖತ್ತಾಗಿದೆ ಅಂತ, ಉದ್ದಿನ ಬೇಳೆ ವಡೆ. ಸೊ ನೀವು ಟ್ರೈ ಮಾಡ್ತೀರಾ ತಾನೆ? ಟ್ರೈ ಮಾಡಿ ಅಷ್ಟೇ. ನೋಡಿದ್ರಲ್ಲ, ಸೊ ಈ ಸ್ನ್ಯಾಕ್ ಏನಾದರೂ ನೀವು ಒಂದು ಸಲ ಟ್ರೈ ಮಾಡಿದ್ರೆ ವಾರಕ್ಕೆ 2-3 ಸಲ ಮಾಡ್ಕೊಂಡು ತಿನ್ನೋದಂತೂ ಗ್ಯಾರಂಟಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದೀನಿ. ಸೊ ರೆಸಿಪಿನ ಟ್ರೈ ಮಾಡಿದ್ಮೇಲೆ ಹೇಗ್ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಅವರು ಒಂದ್ಸಲ ಟ್ರೈ ಮಾಡ್ಲಿ. ಹಾಗೆ ಮರೀದಲ್ಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ನಿಮ್ಮ ಫ್ಯೂಚರ್ಗೂ ಯೂಸ್ ಆಗುತ್ತೆ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.